ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಎಚ್ಚರಗೊಂಡಿದ್ದೀರಾ? ಕಳೆದ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಮೇಲಿಂದ ಮೇಲೆ ನಮಗೆ ತಿಳಿಯಪಡಿಸಿರಿ. ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುತ್ತಾ ಇರುವುದಾದರೆ ಈ ಅನುದಿನದ ಧ್ಯಾನ ಯಾವ ಸಮಯದಲ್ಲಿ ನಿಮಗೆ ಅಲ್ಲಿ ಲೈವ್ ಆಗಿ ಬರುತ್ತೆ ಎಂಬ ಸಂಗತಿ ಕೂಡ ನಮಗೆ ತಿಳಿಯಪಡಿಸಿರಿ. ಅದರ ನಿಮಿತ್ತ ನಿಮಗೆ ವಿಶ್ ಮಾಡಿ ನಿಮಗೋಸ್ಕರ ಪ್ರಾರ್ಥಿಸಲು ಮತ್ತು ಎಲ್ಲರಿಗೂ ಅನುಕೂಲವಾದ ಸಮಯದಲ್ಲಿ ಲೈವ್ ಕೊಡುವುದಕ್ಕಾಗಿ ಅಫ್ಕೋರ್ಸ್ ಎನಿವೇ ನಮಗೆ ಯಾವಾಗಲೂ ಯೂಟ್ಯೂಬ್ನಲ್ಲಿ ವಾಕ್ಯವಿರೋದ್ರಿಂದ ನೀವು ಯಾವಾಗ ಬೇಕಾದರೂ ಕೇಳಬಹುದು. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಆಗ ನಿಮಗೆ ಇಂಟಿಮೇಷನ್ ಸಿಗುತ್ತೆ. ಒಂದು ವೇಳೆ ನೀವು ಮರೆತರೂ ಕೂಡ ಮತ್ತೆ ನೀವು ಜ್ಞಾಪಕದಲ್ಲಿಟ್ಕೊಂಡು ಪ್ರತಿದಿನ ಕ್ರಮ ತಪ್ಪದಂತೆ ದೇವರ ವಾಕ್ಯದಿಂದ ಬಲಗೊಳ್ಳುವುದಕ್ಕೆ ಅವಕಾಶವಿರುತ್ತೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯಿಂದ ಈ ದಿನ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮ ಬದುಕಿನ ದಿನಮಾನಗಳಿಗೋಸ್ಕರ ನಾವು ಕಲಿಯಬೇಕಾದ ಪಾಠಗಳನ್ನು, ನಮ್ಮ ಬದುಕಿನಲ್ಲಿ ನಾವು ಮುಂದೆ ಸಾಗುತ್ತಾ ಇರುವಾಗ ಬಾಧೆಗಳು, ವೇದನೆಗಳು, ಸಮಸ್ಯೆಗಳು, ಚಿಕ್ಕುಗಳು ಎದುರಿಸಬೇಕಾದಾಗ ಅವುಗಳಲ್ಲಿ ಯಾವ ರೀತಿಯಾಗಿ ನಾವು ನಿಮ್ಮ ಮೇಲೆ ಆಧಾರಗೊಳ್ಳಬೇಕು, ಹೇಗೆ ಅವುಗಳನ್ನು ಎದುರಿಸಬೇಕು, ಹೇಗೆ ಜಯಿಸಬೇಕೆಂಬುದನ್ನು ನಿಮ್ಮ ಪ್ರೀತಿಯಿಂದ ತಿಳಿಸಿರಿ. ನಿಮ್ಮ ಸಾಕ್ಷಿಗಳಾಗಿ ಶುದ್ಧ ಹೃದಯವುಳ್ಳವರಾಗಿ ಹೇಗೆ ಬದುಕಬೇಕೆಂದು ನಾವು ಕಲಿತುಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ಬದುಕು ಯಾವಾಗಲೂ ಸರಳವಾಗಿರಲ್ಲ ಪ್ರಿಯರೇ. ಕೇಳ್ತಿದ್ದೀರಾ? ನನ್ನ ಅಮ್ಮ ಕೆಲವೊಮ್ಮೆ ಹೇಳ್ತಾ ಇದ್ರು, ಕಾವಡಿ ಕೊಡಗಳಂತೆ ಬದುಕು ಭಾರವಾಗಿದೆ ಅನ್ನುತ್ತಿದ್ರು. ಕಾವಡಿಯ ಕೊಡ ಅಂದರೆ ನಿಮಗೆ ಯಾರಿಗೂ ಅರ್ಥ ಆಗಲ್ಲ, ಯಾಕೆಂದರೆ ಟ್ಯಾಪ್ ತಿರುಗಿಸಿದ್ರೆ ನಮಗೆ ನೀರು ಬರ್ತವೆ ಈಗ. ಆದರೆ ಒಂದು ಕಾಲದಲ್ಲಿ ಕೊಡಗಳಲ್ಲಿ ನೀರು ತಕ್ಕೊಂಡು ಬಂದು ಕೋಲಿನ ಹಿಂದ್ಗಡೆ ಮತ್ತು ಕೋಲಿನ ಮುಂದ್ಗಡೆ ಅದನ್ನು ಕಟ್ಟಿ ಭುಜದ ಮೇಲೆ ಆ ಕೋಲಿಟ್ಕೊಂಡು ನಡೆಯುತ್ತಾ ಇದ್ರು. ಹಾಗೆ ನಡೆಯುತ್ತಿರುವಾಗ, ಹೆಜ್ಜೆ ಹಾಕುತ್ತಿರುವಾಗ ಸ್ವಲ್ಪೊತ್ತು ಮುಂದ್ಗಡೆ ಕೊಡ ಮೇಲೆ ಬರ್ತಿತ್ತು, ಹಿಂದ್ಗಡೆಯ ಕೊಡ ಕೆಳಗೆ ಹೋಗ್ತಿತ್ತು. ಹಿಂದಿನ ಕೊಡ ಮೇಲಕ್ಕೆ ಬಂದರೆ ಮುಂದಿನ ಕೊಡ ಕೆಳಗೆ ಬರ್ತಿತ್ತು. ಅಂದರೆ ಏರುತ್ತಾ ಇಳಿಯುತ್ತಾ ಏರುತ್ತಾ ಇಳಿಯುತ್ತಾ ಇದ್ವು ಆ ಕೊಡಗಳು. ನಮ್ಮ ಬದುಕು ಕೂಡ ಒಂದು ದಿನ ಏರುತ್ತಾ ಇರುತ್ತದೆ, ಒಂದು ದಿನ ಕೆಳಗೆ ಇಳಿಯುತ್ತಾ ಇರುವಂತಿರುತ್ತೆ. ಒಂದು ದಿನ ಉತ್ಸಾಹಕರವಾಗಿಯೂ, ಒಂದು ದಿನ ಬಾಧೆಕರವಾಗಿಯೂ, ಒಂದು ದಿನ ಸಂತೋಷಕರವಾಗಿಯೂ, ಒಂದು ದಿನ ದುಃಖಕರವಾಗಿಯೂ ಇರುವಂಥದ್ದು ಸರ್ವಸಾಧಾರಣ. ದೇವರೇ ಸುಖ ದುಃಖಗಳನ್ನು ಒಟ್ಟಿಗೆ ಇಟ್ಟಿದ್ದಾರೆ. ಆದರೆ ನಾವೇನ್ ಮಾಡ್ತಿದ್ದೇವೆ? ಬಹಳ ಚೆನ್ನಾಗಿರುವಾಗ ಬಹಳ ಚೆನ್ನಾಗಿ ಕುಣಿದಾಡ್ತೇವೆ, ಬಾಧೆ ಏನಾದರೂ ಬರುವಾಗ ಕುಗ್ಗಿ ಹೋಗ್ತೇವೆ, ಕುಂದಿ ಹೋಗ್ತೇವೆ, ನಂಬಿಕೆ ಕಳೆದುಕೊಳ್ತೇವೆ. ಎಲ್ಲಾ ಸಮಯಗಳಲ್ಲಿಯೂ ನಾವು ದೇವರ ಮೇಲೆ ಆಧಾರಗೊಳ್ಳುವುದಾದರೆ ಯಾವುದು ಕೂಡ ನನ್ನ ಜೀವಿತದಲ್ಲಿ ದೇವರ ಚಿತ್ತ ಇಲ್ಲದೆ ಆಗೋದಿಲ್ಲ ಎಂದು ನೀವು ನಂಬುವುದಾದರೆ, ಪರಿಸ್ಥಿತಿಗಳೆಲ್ಲ ತಾರುಮಾರಾದರೂ ಸಹ, ಎಷ್ಟೇ ಬಾಧೆಯಲ್ಲಿಯೂ ವೇದನೆಯಲ್ಲಿಯೂ ಇದ್ರೂ ಸಹ ನೀವು ಧೈರ್ಯದಿಂದಿರುವವರಾಗಿರ್ತೀರಿ. ದಾವೀದನ ಜೀವಿತವನ್ನು ನಾವು ನೋಡೋದಾದರೆ ನಾನಾ ವಿಧವಾದ ಶೋಧನೆಗಳು ಅವನಿಗೆ ಸುತ್ತಿಕೊಳ್ಳುವುದನ್ನು ನೋಡ್ತೇವೆ. ಕೆಲವೊಂದನ್ನು ದೇವರು ಅನುಮತಿಸ್ತಾರೆ, ಕೆಲವೊಂದನ್ನು ಸ್ವಂತ ಕೈಯಾರೆ ತಂದುಕೊಳ್ತಾನೆ. ಬಟ್ ಯಾವುದೇನೇ ಆಗಿರಲಿ, ತನ್ನ ಸ್ವಂತ ಕೈಯಾರೆ ತಂದಿಕೊಂಡಿರುವ ಕೆಲವೊಂದು ಪಾಪದ ಶೋಧನೆಗಳಿಂದ ಕೆಲವೊಮ್ಮೆ ಅವನು ಡೌನ್ ಆಗುವುದು, ಅಂದರೆ ನಿಂದನೆಗೊಳಗಾಗುವುದನ್ನು ನೋಡ್ತೇವೆ. ಬಟ್ ಎಲ್ಲಾ ಸ್ಥಿತಿಯಲ್ಲಿ ಅವನು ಸ್ಥಿರವಾಗಿಯೇ ದೇವರ ಮೇಲೆಯೇ ಆಧಾರಗೊಂಡಿದ್ದನು. ದೇವರ ಸನ್ನಿಧಿಯಲ್ಲೇ ತನ್ನ ತಪ್ಪೊಪ್ಪಿಕೊಂಡನು. ದೇವರ ಸಹಾಯಕ್ಕೋಸ್ಕರವೇ ಎದುರು ನೋಡಿದನು. ನಾವು ಕೂಡ ಅದನ್ನು ಕಲಿಯಬೇಕು. ಒಂದು ಸಮಯ ಬರೋಷ್ಟೊತ್ತಿಗೆ ದಾವೀದನು ಎಲ್ಲಾ ಹೋರಾಟಗಳನ್ನು ಜಯಿಸಿ ದೇವರು ಮಾಡಿದ ಅಭಿಷೇಕದಿಂದ ರಾಜನಾಗಿದ್ದೇನೆ ಎಂಬ ತೃಪ್ತಿ ಉಂಟಾಗುತ್ತೆ. ಆದರೆ ಅವನು ರಾಜನಾದ ನಂತರವೇ ಅವನಿಗೆ ಮತ್ತೆ ಕೆಲವೊಂದು ಹೊಸದಾದ ಶೋಧನೆಗಳು ಬಂದುವೆ ಎಂಬುದಾಗಿ ನಮಗೆ ಗೊತ್ತುಂಟಲ್ಲವೇ? ನಾವು ಕೂಡ ಸ್ಥಿರಗೊಂಡ ನಂತರ ಹೃದಯದಲ್ಲಿ ಅಹಂಭಾವ ತಂದುಕೊಂಡು ಬಿದ್ದೋಗೋದು, ದೇವರು ಅತ್ಯಧಿಕವಾಗಿ ಆಶೀರ್ವದಿಸಿದಾಗ ನಾವು ಇಷ್ಟಾನುಸಾರವಾಗಿ ಪ್ರವರ್ತಿಸಿ ಇರೋದು ಕೂಡ ಕಳೆದುಕೊಳ್ಳುವಂಥದ್ದು ಸರ್ವಸಾಧಾರಣವೇ ಅಲ್ಲವೇ? ಅದಕ್ಕೆ ಯಾವಾಗಲೂ ಕರ್ತನ ಮೇಲೆ ಆಧಾರಗೊಳ್ಳುವುದನ್ನು ಕಲಿಯಬೇಕು. ಒಂದು ಸಮಯ ಬರೋಷ್ಟೊತ್ತಿಗೆ ದಾವೀದನ ಮೇಲೆ ಅವನ ಸ್ವಂತ ಮಗನೇ, ಅವನಿಗಿಷ್ಟವಾದ ಮಗನು, ಅವನಿಗೆ ಪ್ರಿಯನಾದ ಮಗನು, ಬಹಳ ಮಂದಿ ಮಕ್ಕಳು ಇರ್ತಾರೆ ಅವನಿಗೆ, ಆದರೆ ಅಬ್ಷಾಲೋಮನು ದಾವೀದನ ವಿರುದ್ಧ ತಿರುಗಿ ಬೀಳ್ತಾನೆ. ದಾವೀದನಿಗೆ ವಿರುದ್ಧವಾಗಿ ಒಂದು ಗುಂಪನ್ನು ತಯಾರು ಮಾಡಿಕೊಂಡು ದಾವೀದನನ್ನ ಕೊಂದಾಕಿ ತಾನು ರಾಜನಾಗುವುದಕ್ಕಾಗಿ ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿರುವ ಅವನ ಮಗನು ತಿರುಗಿ ಬೀಳುತ್ತಾನೆ. ಅಬ್ಬಾ, ಎಷ್ಟು ಬಾಧೆ ಇರುತ್ತೆ ನೋಡಿ ಒಬ್ಬ ತಂದೆಯ ಹೃದಯಕ್ಕೆ. ನೀವೆತ್ತುಕೊಂಡು ಮುದ್ದಾಡಿರುವ ನಿಮ್ಮ ಮಗನೇ, ನಿಮ್ಮ ಎದೆಯ ಮೇಲೆ ಆಟ ಆಡಿರುವ ನಿಮ್ಮ ಮಗನೇ ಬೆಳೆದು ದೊಡ್ಡವನಾದ ಮೇಲೆ ನಿಮ್ಮ ಎದೆಯನ್ನೇ ಒದೆಯುವುದಾದರೆ
ನಿಮ್ಮನ್ನು ಅವಮಾನಗೊಳಿಸಿ ನಿಮ್ಮೊಂದಿಗೆ ಪೈಪೋಟಿ ಮಾಡಿ ನಿಮ್ಮೊಂದಿಗೆ ಆ ಮಗನು ನಿಮ್ಮೊಂದಿಗೆ ಜಗಳವಾಡೋದಾದ್ರೆ ಸ್ವಲ್ಪವೂ ತಾಳಿಕೊಳ್ಳಲಾರದೆ ಈ ದಿನ ಅನೇಕ ತಂದೆಯಂದಿರು ಹಾರ್ಟ್ ಅಟ್ಯಾಕಿಂದ ಸಾಯ್ತಿದ್ದಾರೆ. ಗೊಲಿಯಾತನನ್ನು ಕೊಂದು ಹಾಕಿರುವ ದಾವೀದನಿಗೆ, ಎಷ್ಟೋ ಯುದ್ಧಗಳನ್ನು ಮಾಡಿ ಜಯಿಸಿರುವ ದಾವೀದನಿಗೆ ಅಬ್ಷಾಲೋಮನೊಂದಿಗೆ ಯುದ್ಧ ಮಾಡೋದು, ಅವನಿಗೆ ಸೋಲಿಸುವಂಥದ್ದು ಕೂಡ ಸಣ್ಣ ಕೆಲಸವೇ. ದಾವೀದನಿಗೆ ಅಬ್ಷಾಲೋಮನು ಅವನ ವಿರುದ್ಧ ಯುದ್ಧಕ್ಕಾಗಿ ಬರ್ತಿದ್ದಾನೆಂದು ತಿಳ್ಕೊಂಡಾಗ ದಾವೀದನು ಏನ್ ಮಾಡ್ತಾನೆ ಗೊತ್ತಾ? ಒಮ್ಮೆ ನೋಡಿಕೊಳ್ಳೋಣ ಬನ್ನಿ. 2ನೆಯ ಸಾಮುವೇಲ ಪುಸ್ತಕ 15ನೆಯ ಅಧ್ಯಾಯ 30ನೇ ವಚನ. ಸಮಯ ಸಿಕ್ಕಾಗ ಈ ಅಧ್ಯಾಯ ಪೂರ್ತಿ ಓದಿರಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ದಾವೀದನು ಮೋರೆಯನ್ನು ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು. ಅವನ ಜೊತೆಯಲ್ಲಿದ್ದ ಜನರೂ ಅವನೊಂದಿಗೆ ಹೋದರು. ಸ್ವಂತ ಮಗ ಅಬ್ಷಾಲೋಮನು ತಿರುಗಿ ಬಿದ್ದಿದ್ದಾನೆಂದು ತಿಳ್ಕೊಂಡಾಗ ಯುದ್ಧ ಮಾಡಲಿಲ್ಲ. ಯಾಕೆಂದರೆ ನಾನು ಯುದ್ಧ ಮಾಡಿ ಅಬ್ಷಾಲೋಮನನ್ನು ಸೋಲಿಸಿ ಅವನನ್ನು ಸಾಯಿಸುವುದಾದರೆ ತಂದೆಯೇ ಮಗನನ್ನು ಕೊಂದು ಹಾಕಿದ ಎಂಬ ನಿಂದೆ ಬರುತ್ತೆ. ಅವನು ನನ್ನನ್ನು ಸಾಯಿಸಿದರೆ ಮಗನು ತಂದೆಯನ್ನು ಸಾಯಿಸಿದನೆಂಬ ನಿಂದೆ ಬರುತ್ತೆ. ಹಾಗಾಗಿ ಇದೆಲ್ಲ ಯಾಕೆ ಬೇಕು ಅಂದ್ಕೊಂಡು ಅಷ್ಟು ದೊಡ್ಡ ವೀರನಾಗಿರುವ ದಾವೀದನು ಆ ಬಾಧೆ ತಾಳಲಾರದೆ ಮೋರೆಯನ್ನು ಮುಚ್ಚಿಕೊಂಡು ಕಾಲಿಗೆ ಚಪ್ಪಲಿಗಳನ್ನು ಕೂಡ ಹಾಕಿಕೊಳ್ಳದೆ ಹಿಂದಿನ ದಾರಿಯಿಂದ ಅಬ್ಷಾಲೋಮನೊಂದಿಗೆ ಯುದ್ಧ ಮಾಡಲು ಇಷ್ಟವಿಲ್ಲದೆ ಹಿಂದಿನ ದಾರಿಯಿಂದ ಹೊರಟು ಹೋಗ್ತಿದ್ದಾನೆ. ಅವನ ಸುತ್ತಲಿರುವವರು ಏನಯ್ಯ ನೀನು ಮಾಡ್ತಿರೋದು ಅಂದ್ರೆ, ಬೇಡ, ನನ್ನ ಕೈಯಾರೆ ನನ್ನ ಮಗನಿಗೆ ನಾನು ಹಾನಿ ಮಾಡಲಾರೆ, ನನ್ನ ಸ್ವಂತ ಮಗನು ತಂದೆಯಾದ ನನ್ನ ಮೇಲೆ ಹಾನಿ ಮಾಡಿದ್ದಾನೆ ಎಂಬ ನಿಂದೆ ಕೂಡ ಅವನ ಮೇಲೆ ಬರಲು ಬಿಡೋದಿಲ್ಲ. ಆ ಬಾಧೆ ಏನಿದ್ರು ನಾನೇ ಸಹಿಸ್ತೇನೆ ಅಂದ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಿಯರೇ, ಅಲ್ಲ ಪ್ರಿಯರೇ, ನೀವು ಬಾಧೆ ಹಾದು ಹೋಗುವಾಗ ಎದುರು ನೋಡುವಂಥದ್ದೇನಾಗಿರುತ್ತೆ? ಆದರಣೆ. ಆ ಬಾಧೆಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಆದರಣೆ ಕೊಡುವಂಥವರು ಬೇಕಾಗ್ತಾರೆ, ಹೌದಲ್ಲವೇ? ಆದರೆ ನಮಗೆ ಈ ದಿನಗಳಲ್ಲಿ ಏನಾಗ್ತಿದೆ? ನಮಗೊಂದು ಬಾಧೆ ಬರುವಾಗ, ಒಂದು ಶ್ರಮೆ ಬರುವಾಗ, ಒಂದು ಅವಮಾನ ಎದುರಾಗುವಾಗ ನಮ್ಮ ಮೇಲೆ ಸಹನಭೂತಿ ಪ್ರೀತಿಯನ್ನು ತೋರಿಸಿ ಆದರಿಸುವವರಿಗಿಂತಲೂ ನಮ್ಮನ್ನು ನೋಡಿ ಗೇಲಿ ಮಾಡಿ ಹೀಯಾಳಿಸಿ ಸಂತೋಷಿಸುವಂಥವರೇ ಹೆಚ್ಚಾಗ್ತಿದ್ದಾರೆ. ಮುಖ್ಯವಾಗಿ ಒಂದು ಉನ್ನತವಾದ ಸ್ಥಾನಕ್ಕೆ ಬೆಳೆದಿರುವ ದಾವೀದನನ್ನು ನೋಡಿದಾಗ ಅನೇಕರು ಹೊಟ್ಟೆಕಿಚ್ಚುಪಡ್ತಾರೆ, ಇನ್ಕ್ಲೂಡಿಂಗ್ ಸೌಲನಾದ ರಾಜನು. ಸೌಲನು ತನ್ನ ದೇಶವನ್ನೇ ಕಾಪಾಡಿರುವ ದಾವೀದನ ಮೇಲೆ ವಿಷದ ನೋಟ ಇಟ್ಟನೆಂದು ಬೈಬಲ್ ಹೇಳುತ್ತೆ. ಎಷ್ಟೋ ಜನರಿಗೆ ದಾವೀದನನ್ನು ಕಂಡ್ರೆ ಅವನನ್ನು ಆಶೀರ್ವದಿಸಲ್ಪಟ್ಟಂತಹ ಸ್ಥಿತಿಯಲ್ಲಿ ನೋಡುವಾಗ ಬಹಳ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಪ್ರಿಯರೇ, ಈ ದಿನಗಳಲ್ಲೂ ಕೂಡ ಯಾರಾದರೂ ಉದ್ಧಾರ ಆಗ್ತಿರುವಾಗ ಅವರ ಮೇಲೆ ಯಾವುದಾದ್ರೂ ಒಂದು ನಿಂದೆ ಹೊರಿಸಬೇಕೆಂದು, ಅವರ ವಿಷಯದಲ್ಲಿ ಫೇಕ್ ನ್ಯೂಸ್ ಹಬ್ಬಿಸಬೇಕೆಂದು, ಅವರ ಯಾವುದಾದ್ರೂ ಸಣ್ಣ ತಪ್ಪನ್ನು ಹಿಡಿದು ಭೂತ ಕನ್ನಡಿಯಲ್ಲಿ ತೋರಿಸುತ್ತಾ ಅದಕ್ಕೆ ಎಲ್ಲಾ ರೀತಿಯ ಮಸಾಲೆ ಹಚ್ಚಿ ಊರೂರಿಗೆಲ್ಲ ವದಂತಿ ಹಬ್ಬಿಸುವಂಥದ್ದು, ಅಂದರೆ ವೈರಲ್ ಮಾಡುವುದಕ್ಕಾಗಿ ಈ ದಿನ ಸೋಷಿಯಲ್ ಮೀಡಿಯಾ ಕೂಡ ಬಳಸ್ತಾರಲ್ಲವೇ? ಇಂಥವರು ದೊಡ್ಡ ಹೆಸರಿಲ್ಲದವರ ವಿಷಯದಲ್ಲಿ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಹೆಸರು ಗೊತ್ತು ಗುರಿ ಇಲ್ಲದವರ ವಿಷಯದಲ್ಲಿ ಹೇಳಿದ್ರೆ ಯಾರು ಕೇಳ್ತಾರೆ ಹೇಳ್ರಿ? ವೆಲ್ ನೋನ್ ಪೀಪಲ್, ಎಲ್ಲರಿಗೂ ಗೊತ್ತಿರುವವರು, ಎಲ್ಲರಿಗೂ ಪ್ರಯೋಜನವಾಗಿರುವವರು, ಒಂದು ಅಧಿಕಾರದಲ್ಲಿದ್ದವರು, ಪ್ರಯೋಜಕರು, ಒಬ್ಬ ದೈವ ಸೇವಕರು ಆಗಿರುವಂಥವರು, ಅವರೆಲ್ಲರಿಗೂ ಗೊತ್ತಿರ್ತಾರೆ. ಹಾಗಾದರೆ ಅವರಿಗೆ ಹೇಗೆ ಬಾಧೆಪಡಿಸಬೇಕು, ಅವರನ್ನು ಹೇಗೆ ಅವಕಾಶ ನೋಡಿ ಹೊಡೆಯಬೇಕು ಎಂಬುದಾಗಿ ಸೈತಾನನು, ದೂರು ಮಾಡುವಂತಹ ಸೈತಾನನು ಕೆಲವರನ್ನು ಬಳಸಿಕೊಳ್ತಾನೆ. ಹೌದು, ರಾತ್ರಿ ಹಗಲು ಸಹೋದರರ ಮೇಲೆ ದೂರು ಮಾಡುವ ಸೈತಾನನು ಬಾಧೆಯಲ್ಲಿರುವವರಿಗೆ ಮತ್ತಷ್ಟು ಹೆಚ್ಚು ಬಾಧೆಪಡಿಸುವುದಕ್ಕಾಗಿ ಎಲ್ಲಿ ಸಂದು ಸಿಗುತ್ತೆ ಎಂದು ಎದುರು ನೋಡುತ್ತಿರ್ತಾನೆ, ಅದನ್ನೇ ಪ್ರಯತ್ನಿಸ್ತಾನೆ. ಹಾಗೆ ಹೋಗ್ತಿರುವ ದಾರಿಯಲ್ಲಿ ಶಿಮ್ಮಿ ಎಂಬ ಒಬ್ಬನು, ಅವನು ಸೌಲನ ಕುಟುಂಬಕ್ಕೆ ಸೇರಿದವನಾಗಿರುತ್ತಾನೆ, ದಾವೀದನ ಹಿಂದೆ ಹೋಗುತ್ತಾ ಇರುತ್ತಾನೆ. ಆಗ ದಾವೀದನು ವೇದನೆಯಿಂದ ಹೋಗ್ತಿರುವಾಗ ದಾವೀದನ ಬಗ್ಗೆ ಅರಿತಿರುವಂತಹ ಕೆಲವರು ಸಹಾನುಭೂತಿಯೊಂದಿಗೆ ಅವನ ಬಗ್ಗೆ ನೋಡಿಕೊಳ್ಳುವಾಗ 2ನೇ ಸಾಮುವೇಲ 16ನೇ ಅಧ್ಯಾಯ 6ನೇ ವಚನದಲ್ಲಿ ಅವನು ಏನು ಮಾಡ್ತಾನೆ ಎಂಬುದಾಗಿ ಓದುತ್ತೇನೆ ಕೇಳಿ. ಅವನು ದಾವೀದನಿಗೂ ಅವನ ಎಲ್ಲಾ ಸೇವಕರಿಗೂ ಎಡಬಲದಲ್ಲಿರುವ ಸೈನಿಕರಿಗೂ ಶೂರರಿಗೂ ಏನಂತೆ ಕಲ್ಲೆಸೆಯ ತೊಡಗಿದನು ಅಂತೆ. ಈ ಶಿಮ್ಮಿ ಶಪಿಸುತ್ತಾ, ನಡೆ ಕೊಲೆಗಾರನೇ, ನೀಚನೇ, ನಡೆ, ಛೀ ಹೋಗು,
ಸೌಲನ ರಾಜ್ಯವನ್ನು ಕಸಕೊಂಡು ಅವನ ಮನೆಯವರನ್ನು ಕೊಂದದ್ದಕ್ಕಾಗಿ ಯೆಹೋವನು ನಿನಗೆ ಮುಯ್ಯಿ ತೀರಿಸಿದ್ದಾನೆ. ಆತನು ರಾಜ್ಯವನ್ನು ನಿನ್ನ ಮಗನಾದ ಅಬ್ಷಾಲೋಮನಿಗೆ ಕೊಟ್ಟು ಬಿಟ್ಟನು. ಕೊಲೆಗಾರನೇ, ಇಗೋ ನೀನು ಮೋಸಗಾರನು, ಛೀ ಹೋಗು, ಛೀ ಹೋಗು, ಛೀ ಹೋಗು ಅನ್ನುತ್ತಾನೆ. ಅಬ್ಬಾ, ಒಂಥರ ಗಾಯದ ಮೇಲೆ ಖಾರ ಎರಚಿದಂತೆ ಮೊದಲೇ ಕುಗ್ಗಿ ಹೋಗುತ್ತಾ ಇದ್ದಾನೆ. ಅಂಥದ್ರಲ್ಲಿ ನೀನು ದುರ್ಮಾರ್ಗಿಯಾಗಿದ್ದಿ, ನೀನು ಕೊಲೆಗಾರನಾಗಿದ್ದಿ. ಕೆಲವರು ವಿಷಯದಲ್ಲಿ ನೋಡಿ, ಯೇಸು ಕ್ಷಮಿಸಿರುವ ಪಾಪಗಳನ್ನು ಕೂಡ ಇವರು ಬಿಚ್ಚಿ ಆರ್ಭಾಟ ಮಾಡ್ತಾರೆ. ಯೇಸು ಹೇಳ್ತಾರೆ, ನಿಮ್ಮ ಪಾಪದ ಹೊರೆಯನ್ನು ಸಮುದ್ರದ ಅಗಾಧದೊಳಗೆ ಎಸೆದಿದ್ದೇನೆ, ಅದು ಇನ್ನು ಅವಶ್ಯಕತೆಯಲ್ಲ, ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೇನೆ. ಕೆಲವರ ಮುಖ್ಯವಾದ ಕೆಲಸವೇನೆಂದರೆ, ಯಾರ ಪಾಪಗಳನ್ನು ದೇವರು ಕ್ಷಮಿಸುತ್ತಾ ಇದ್ದಾರೋ ಆ ಪಾಪದ ಹೊರೆಗಳು ಎಲ್ಲಿ ಬಿದ್ದಿವೆ ಎಂದು ಹುಡುಕಾಡುತ್ತಾ ಅಗಾಧಕ್ಕೆ ಹೋಗಿ ಆಳವಾಗಿ ಅಗೆದು ಅವುಗಳನ್ನು ಬಿಚ್ಚಿ ಅದರೊಳಗಿರುವ ಅಸಹ್ಯವಾದ ದೇವರಿಗೆ ವಿರುದ್ಧವಾದ ಪಾಪ ಕಾರ್ಯಗಳನ್ನು ದೇವರು ಕ್ಷಮಿಸಿರುವ ಅವುಗಳ ಪರಿಣಾಮ ಅನುಭವಿಸಿದಂಥವರ ಆನಂತರ ಅವುಗಳ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟಾಗ ಕ್ಷಮಾಪಣೆ ಹೊಂದಿರುವವರ ವಿಷಯದಲ್ಲಿ ಅವರ ಬಲಹೀನತೆ ನೋಡಿಯೇ ಆನಂದಿಸ್ತಾರೆ. ಹೌದು, ನಿಜವಾಗಿಯೂ ದಾವೀದನು ಊರಿಯನನ್ನು ಸಾಯಿಸುತ್ತಾನೆ, ಅವನ ಹೆಂಡತಿಯನ್ನು ತಾನು ದೋಚಿಕೊಳ್ಳುತ್ತಾನೆ, ಇಲ್ಲವೇ ಅವಮಾನಪಡಿಸ್ತಾನೆ. ಆದರೆ ದೇವರು ಅದನ್ನು ಕ್ಷಮಿಸ್ತಾರೆ. ಅದಾಗಿ ಬಹಳ ವರ್ಷಗಳಾದವು. ಆಗಲೇ ದೇವರು ಅದನ್ನೆಲ್ಲ ಕ್ಷಮಿಸಿದ್ರು. ದೇವರೇ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಿ ಹಾಕಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ತನ್ನ ಪಾಪಕ್ಕಾಗಿ ಎಷ್ಟೋ ಪಶ್ಚಾತ್ತಾಪ ಪಡ್ತಾನೆ. ಆದರೆ ಇಲ್ಲಿ ನೋಡಿ, ದೇವರಂತೂ ಕ್ಷಮಿಸ್ತಾರೆ. ಆದರೆ ಮನುಷ್ಯರು ಕ್ಷಮಿಸ್ತಾರೋ? ದೇವರು ಮರ್ತು ಹೋಗ್ತಾರೆ ಕ್ಷಮಿಸಿದ ನಂತರ. ಆದರೆ ಮನುಷ್ಯರು ಕ್ಷಮಿಸಿದ್ದೇನೆ ಅಂತ ಹೇಳಿ ನೆನ್ಪಿಟ್ಕೊಳ್ತಾರೆ. ಅದಕ್ಕೆ ಮನುಷ್ಯರ ಬಳಿಯಿಂದ ದೇವರ ಪ್ರೀತಿಯನ್ನು ಯಾವತ್ತೂ ಕೂಡ ಎದುರು ನೋಡಬೇಡಿರಿ. ದೇವರು ಕ್ಷಮಿಸಿ ಪ್ರೀತಿಸಿದಂತೆ ನಿಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರೂ ಕೂಡ ಕ್ಷಮಿಸಿ ಪ್ರೀತಿಸ್ತಾರೆಂದು ನಂಬಬೇಡಿ. ನಾನು ತಪ್ಪು ಮಾಡಿರೋದರಿಂದ ನಿಂದಿಸಲ್ಪಡ್ತಿದ್ದೇನೆ, ಸರಿ, ನನ್ನ ದೇವರು ನನ್ನನ್ನು ಕ್ಷಮಿಸಿದ್ದಾರೆ, ನನ್ನನ್ನು ಶುದ್ಧೀಕರಿಸಿದ್ದಾರೆ, ಆತನ ಮುಂದೆ ನನ್ನ ಹೃದಯ ಯಥಾರ್ಥವಾಗಿದೆ, ಅಷ್ಟು ಸಾಕು ಎಂಬುದಾಗಿ ಅಂದ್ಕೊಂಡ ದಾವೀದ. ಅದಕ್ಕಾಗಿ ಅವನ ಮಾತಿಗೆ ಪ್ರತಿಸ್ಪಂದಿಸಲಿಲ್ಲ. ಆ ಮಾತುಗಳನ್ನು ನುಂಗಿಕೊಳ್ತಾನೆ ಹೊರತು ಕೋಪದಿಂದ ತಿರುಗಿಬಿದ್ದು ಅವನ ಮೇಲೆ ಕೈಯೆತ್ತಲಿಲ್ಲ, ಬೈದಾಡಿಕೊಳ್ಳಲಿಲ್ಲ. ಕೆಲವರು ಕೈಯೆತ್ತುತ್ತಾರೆ, ಒಂದು ವೇಳೆ ಆಗದಿದ್ದಾಗ ಬೈದಾಡಿಕೊಳ್ತಾರೆ, ಅಂದರೆ ಬಾಯಿಗೆ ಬಂದಂತೆ ಬೈತಾರೆ. ಛೀ ಹೋಗು, ಛೀ ಹೋಗು ಅನ್ನುತ್ತಿರುವಾಗ ಎಷ್ಟು ಬಾಧೆಯಾಗಿರುತ್ತೆ ನೋಡಿ. ಚಿಚಿ ಅನ್ನುವಾಗ ನಾವು ಎಷ್ಟೋ ಕೀಳಾಗಿ ಭಾವಿಸಿಕೊಳ್ತೇವೆ. ನಮ್ಮ ಸ್ವಂತವರೇ ನಾವು ಒಂದು ಸ್ಥಾನಕ್ಕೆ ಸೇರಿದ ನಂತರ ಛಿಚಿ ಎಂಬುದಾಗಿ ಅವರಿಂದ ಅನಿಸಿಕೊಳ್ಳುವಾಗ ಅದು ತಾಳಿಕೊಳ್ಳೋದು ಬಹಳ ಕಷ್ಟ. ನಾವಾದರೂ ಉಗ್ರರೂಪ ಧರಿಸ್ತೇವೆ, ತಕ್ಷಣವೇ ಬೈತೇವೆ, ಹೊಡೆಯುತ್ತೇವೆ, ತಿರುಗಿ ಬೀಳ್ತೇವೆ. ಆದರೆ ದಾವೀದನು ಮೌನವಾಗಿಯೇ ಇರ್ತಾನೆ. ಪಕ್ಕದಲ್ಲಿಯೇ ಇರುವ ಅಭಿಷೇಯಿಗೆ ಕೋಪ ಬರುತ್ತೆ. ಏನಿದು ರಾಜ, ನೀನು ಏನ್ ಮಾಡ್ತಿದ್ದಿ? ಈ ಸತ್ತ ನಾಯಿ ಅರಸನಾದ ನನ್ನ ಒಡೆಯನನ್ನು ಶಪಿಸುವುದೇನು? ಇವನ್ಯಾರು? ಆಫ್ಟರ್ ಆಲ್ ಒಬ್ಬ ಬಚ್ಚನಂತಿದ್ದಾನಲ್ಲವೇ? ಇವನೇನು ನಿನಗಂತಹ ಮಾತಾಡೋದು? ಒಂದು ಮಾತು ಹೇಳು, ನನಗಪ್ಪಣೆ ಕೊಡು, ನಾನು ಹೋಗಿ ಅವನ ತಲೆ ಹಾರಿಸಿಕೊಂಡು ಬರ್ತೇನೆ ಅನ್ನುತ್ತಾನೆ. ನೀನು ಒಂದು ಸಾರಿ ಹೂ ಅನ್ನು ದಾವೀದ ಮಹಾರಾಜನೇ, ನಾನು ಹೋಗಿ ಅವನ ತಲೆ ಕತ್ತರಿಸುತ್ತೇನೆ ಅಂತ ಹೇಳಿದ್ರೆ, ಕೆಲವರು ಇಂತಹ ಕುಯುಕ್ತಿ ಕಾರ್ಯ ತಾವು ಮಾಡಲ್ಲ, ಬೇರೆಯವರಿಂದ ಮಾಡಿಸಿ ನಾನ್ ಮಾಡಿಸಿಲ್ಲ ಅನ್ನುತ್ತಾರೆ. ಆದರೆ ಇಲ್ಲಿ ದಾವೀದನು ಏನು ಹೇಳ್ತಾನೆ ಗೊತ್ತಾ? ಚೋರಳ ಮಕ್ಕಳೇ, ನನಗೆ ನಿಮ್ಮ ಗೊಡವೆಯೇ ಬೇಡ, ಬಿಡೀರಿ. ಅವನು ಶಪಿಸಿದರೆ ಶಪಿಸಲಿ ಬಿಡಿ ಅನ್ನುತ್ತಾನೆ. ದಾವೀದನನ್ನು ಶಪಿಸೆಂದು ಯೆಹೋವನೇ ಅವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಹೀಗೇಕೆ ಮಾಡಿದಿ ಎಂದು ಅವನನ್ನು ಯಾರು ಕೇಳಬಹುದು? ದೇವರೇ ಅವನಿಗೆ ಶಪಿಸುವುದಕ್ಕಾಗಿ ಅನುಮತಿಸಿರುವುದರಿಂದ ಅವನು ಶಪಿಸ್ತಿದ್ದಾನೆ. ನನಗೆ ಯಾರು ಶಪಿಸ್ತಾರೆ ದೇವರು ಅನುಮತಿಸದಿದ್ದರೆ? ನನಗೆ ಯಾರೇ ಶಪಿಸಿದರೂ ಅದು ದೇವರ ಅನುಮತಿಯಿಂದಲೇ ಆಗ್ತದೆ. ನನಗೆ ಯಾರೇ ಆಶೀರ್ವದಿಸಿದರೂ ಆತನ ಅನುಮತಿಯಿಂದಲೇ ಆಗ್ತದೆ. ನನಗೆ ಮೇಲಾಗಲಿ ಕೇಡಾಗಲಿ ಅದು ನನ್ನ ದೇವರಿಂದಲೇ ಸಾಧ್ಯವಾಗ್ತದೆ ಎಂದು ನಂಬುವಂಥವನು ಪ್ರಿಯರೇ, ಯಾವ ಮನುಷ್ಯರ ಮೇಲೆ ಕಕ್ಷೆ ಇಟ್ಕೊಳ್ಳಲ್ಲ, ಕೋಪ ಇಟ್ಕೊಳ್ಳಲ್ಲ. ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಕುಗ್ಗಿ ಹೋಗೋದಿಲ್ಲ, ತಿರುಗಿ ಬಿದ್ದು ಹೀನವಾದ ಸ್ಥಿತಿಗೆ ಬಿದ್ದು ಹೋಗೋದಿಲ್ಲ. ನಿಮ್ಮನ್ನು ದೂಷಿಸುವಂಥವರಿದ್ದಾರೋ, ನಿಮ್ಮನ್ನು ಅವಮಾನಪಡಿಸುವಂಥವರಿದ್ದಾರೋ, ನಿಮ್ಮ ಬಲಹೀನತೆ ಎತ್ತಿ ತೋರಿಸಿ ನಿಮಗೆ ಕೀಳಾಗಿ ಮಾತಾಡುವವರಿದ್ದಾರೋ, ದೇವರು ಕ್ಷಮಿಸಿರುವವುಗಳನ್ನು ಕೂಡ
ಮೇಲಿಂದ ಮೇಲೆ ನಿಮ್ಮ ಜೀವಿತದಲ್ಲಿ ನಿಮಗೆ ಜ್ಞಾಪಕಗೊಳಿಸುತ್ತಾ ನೀವು ಅಂಥವರಾಗಿದ್ದೀರಿ, ನೀವು ಇಂಥವರಾಗಿದ್ದೀರಿ ಎಂದು ನಿಮ್ಮನ್ನು ದಿನೇ ದಿನೇ ನೀವು ಕೆಳಮಟ್ಟದಲ್ಲಿ ಬೀಳುವಂತೆ ಮಾಡುವವರು ನಿಮ್ಮ ಸುತ್ತಲಿದ್ದಾರೋ? ಮತ್ತಷ್ಟು ದೇವರನ್ನು ನೀವು ಆತುಕೊಳ್ಳುವುದಕ್ಕಾಗಿ, ಮತ್ತಷ್ಟು ಹೆಚ್ಚು ದೇವರಲ್ಲಿ ನೀವು ನಂಬಿಕೆ ಇಡುವುದಕ್ಕಾಗಿ, ಅಂತಹ ಸಮಯದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ತೋರಿಸುವುದಕ್ಕಾಗಿ, ಸಹನೆಯನ್ನು ತಾಳ್ಮೆಯನ್ನು ತೋರಿಸಲು ನಿಮ್ಮ ಶತ್ರುಗಳನ್ನು ಕೂಡ ನೀವು ಪ್ರೀತಿಸಿರಿ ಎಂಬ ಯೇಸು ಹೇಳಿರುವ ಮಾತು ನೆರವೇರಿಸುವುದಕ್ಕೆ ಅವಕಾಶ ಇರುತ್ತೆ. ಯಾರೇನೇ ಅಂದ್ರೂ ಕೂಡ ಕುಗ್ಗಿ ಹೋಗಬೇಡಿರಿ. ಯಾರೇನೇ ಅಂದ್ಕೊಂಡ್ರೂ ಬಾಧೆ ಪಡಬೇಡಿರಿ. ನೀವು ದೇವರ ಮುಂದೆ ಏನಾಗಿದ್ದೀರಿ ಎಂಬುದನ್ನು ಮಾತ್ರ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ನಿಮ್ಮ ದೋಷಗಳೆಲ್ಲ ಮೇಲಿಂದ ಮೇಲೆ ಕ್ರಿಸ್ತನ ರಕ್ತದಲ್ಲಿ ತೊಳ್ಕೊಂಡು ನಿಮ್ಮ ಹೃದಯ ನಿರ್ಮಲವಾಗಿಟ್ಕೊಳ್ರಿ. ಆಗ ನೀವು ಯೇಸು ಕೊಡುವ ಪ್ರತಿಫಲ ಹೊಂದಿಕೊಳ್ತೀರಿ. ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಗೊಳಿಸಿದಾಗ ನೀವು ಸಂತೋಷಿಸಿರಿ, ಉಲ್ಲಾಸ ಪಡೀರಿ. ಪರಲೋಕದಲ್ಲಿ ನಿಮಗೆ ಹೆಚ್ಚು ಫಲ ಸಿಗುವುದು ಎಂಬ ಮಾತು ನೆರವೇರುತ್ತೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವು ಶೋಧನೆಗಳನ್ನು ಹಾದು ಹೋಗಬೇಕಾದಾಗ, ನಿಂದೆ ಅವಮಾನಗಳನ್ನು ಸಹಿಸಿಕೊಳ್ಳಬೇಕಾದಾಗ, ನಮ್ಮ ಸುತ್ತಲಿರುವವರು ನಮಗಿಂತಲೂ ಬಲಹೀನರು, ನಮ್ಮ ಮನೆಯವರು, ನಮ್ಮ ಸ್ವಂತ ಮನೆಯವರು ನಮ್ಮ ವಿರುದ್ಧ ತಿರುಗಿ ಬೀಳುತ್ತಿರುವಾಗ, ದಾವಿದನ ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿರುವ ಮಗನೇ ತಿರುಗಿ ಬಿದ್ದಾಗ, ಬೇರೆ ಯಾವನೋ ಬೈದಿದ್ದಕ್ಕೆ ನಾನ್ಯಾಕೆ ದುಃಖಪಡಲಿ ಎಂದು ದಾವಿದನು ಹೇಳಿದ ಪ್ರಕಾರ ನಮ್ಮ ಜೀವಿತದಲ್ಲಿ ಕೂಡ ದೇವರೇ, ನಮ್ಮನ್ನು ಅರಿತವರೇ ನಮ್ಮನ್ನು ದೂಷಿಸುವಾಗ ಇನ್ನು ನಮ್ಮನ್ನು ಅರಿಯದೇ ಇರುವವರ ದೂಷಣೆಗಳನ್ನು ನಾವು ಲೆಕ್ಕಿಸಬಾರದು. ಸಮಸ್ತವನ್ನೂ ಅರಿತಿರುವ ನಿಮ್ಮ ಕೈಗೆ ನಮ್ಮನ್ನು ನಾವು ಅರ್ಪಿಸಿಕೊಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ 8939731313 ನಂಬರ್ಗೆ ತಪ್ಪದೆ ಕಳಿಸಿಕೊಡಿರಿ. ಒಂದು ವೇಳೆ ಏನಾದರೂ ನಿಮಗೆ ಟೆಕ್ಸ್ಟ್ ಮೆಸೇಜ್ ಕಳಿಸಲಿಕ್ಕಾಗದೇ ಇರೋದಾದರೆ ಕೊಡಲ್ಪಟ್ಟ ನಂಬರ್ಗೆ ನೇರವಾಗಿ ಕರೆ ಮಾಡಿ. ನಿಮ್ಮ ಕರೆಗಳನ್ನು ನಾವು ಉತ್ತರಿಸಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ನಾನು ಮತ್ತು ನಮ್ಮ ತಂಡದವರೆಲ್ಲ ಸಿದ್ಧರಾಗಿದ್ದೇವೆ. ಪ್ರಾರ್ಥನೆ ಮಾಡೋದಷ್ಟೇ ಅಲ್ಲದೆ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುವುದಕ್ಕೋಸ್ಕರ ನಾವು ಪ್ರಯಾಸಪಡುವವರಾಗಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಸೆಪ್ಟೆಂಬರ್ ತಿಂಗಳು 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿರುವಂತಹ ನಿಮಗೋಸ್ಕರ ಮತ್ತು ಸುತ್ತಮುತ್ತಲಲ್ಲಿರುವಂತಹ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಗೆಟ್ ಟುಗೆದರ್ ಏರ್ಪಡಿಸುತ್ತಿದ್ದೇವೆ. ಪ್ರತಿ ಸಾರಿ ಎಷ್ಟೋ ಸ್ಥಳಗಳಿಂದ, ಆ ಕಡೆ KGF, ಈ ಕಡೆ ಬಳ್ಳಾರಿ, ಅನಂತಪುರ, ಎಷ್ಟೋ ಸ್ಥಳಗಳಿಂದ ಬರುವವರಾಗಿದ್ರೆ ಒಂದು ಹಬ್ ಆಗಿರೋದ್ರಿಂದ ಒಂದು ಟೌನಲ್ಲಿ ಇಟ್ಟರು ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸುತ್ತಮುತ್ತಲಿರುವ ತೆಲುಗು ರಾಜ್ಯಗಳಿಂದ ಅನೇಕರು, ಕರ್ನಾಟಕದಿಂದಲೂ ಮತ್ತು ಅನೇಕ ಜನರು ಈ ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ಮೇಲ್ಗಳನ್ನು ಹೊಂದುತ್ತಿರುವ ನೀವೆಲ್ಲರೂ ಬರುವುದು ನಮಗೆ ಎಷ್ಟೋ ಸಂತೋಷಕರವಾಗಿದೆ. ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಯಾವ ಸ್ಥಳ ಅಂತೀರಾ? ಹಡ್ಸನ್ ಕಮ್ಯುನಿಟಿ ಸೆಂಟರ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನೂ ಈ ವಿಷಯದಲ್ಲಿ ನಿಮಗೆ ವಿವರಗಳು ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ ಕೆಳಗಡೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ವಾಟ್ಸಪ್ ಕಳಿಸಿರಿ, ನಿಮಗೆ ಲಿಂಕ್ ಕಳಿಸಲಾಗುತ್ತೆ. ತಪ್ಪದೇ ಬರ್ತೀರಲ್ವೋ?